ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋರಲ್ಲಿ ಯಾರಿಗೆ ಯಾವ ಸ್ಥಾನ ಇದೆ ಎಂದು ರ್ಯಾಂಕಿಂಗ್ ನೀಡಿ ಎಂದು ಬಿಗ್ ಬಾಸ್ ಆದೇಶನ ಮಾಡಿದ್ದಾರೆ. ಆ ವೇಳೆ ರಘು, ಗಿಲ್ಲಿ ನಟ ನಡುವೆ ಮಾರಾಮಾರಿ ಜಗಳ ಆಗಿದೆ. ಕುಚುಕುಗಳಾಗಿದ್ದರೂ ಈ ಜಗಳಕ್ಕೆ ಅಂಟಿಕೊಂಡಿದ್ದಾರೆ. ಧನುಷ್ ಗೌಡ ಅವರು 2ನೇ ಸ್ಥಾನದಲ್ಲಿ ಗಿಲ್ಲಿಯನ್ನು ನಿಲ್ಲಿಸ್ತಾರೆ. ಅವನ ವಿಷಯ ಬಂದಾಗ ಅವನು ಸ್ಟ್ಯಾಂಡ್ ತಗೋತಾನೆ ಅಂತ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟ ಮನೆ ಕೆಲಸ ಏನೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ರಘು ಅವರು ಮನೆಯಲ್ಲಿ ಸೋಂಬೇರಿ, 2ನೇ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಗಿಲ್ಲಿ ನಟ ಅವರು ಯಾರು ನೋಡಿದ್ರೂ ಕೂಡ ಮನೆ ಕೆಲಸ ಅಂತಾರೆ. ಮನೆ ಕೆಲಸ ಮಾಡೋಕ್ಕೆ ಬಂದಿರೋದಿಲ್ಲಿ ನಾನು ಅಂತ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ತಟ್ಟೆ ಹಿಡ್ಕೊಂಡು ನಿಂತಿದ್ಯಾ ಎಂದು ರಘು ಪ್ರಶ್ನೆ ಮಾಡಿದ್ದಾರೆ. ತಾನು ಮಾತನಾಡುವಾಗ ಗಿಲ್ಲಿ ನಟ ಮಾತನಾಡಿದರು ಎಂದು ರಘು ಸಿಟ್ಟಾಗಿದ್ದಾರೆ. ಇದೇ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿದೆ. ರಕ್ಷಿತಾ ಮಾತ್ರ ಇವರ ಜಗಳ ಬಿಡಿಸಲು ಮುಂದಾಗಿದ್ದಾರೆ. ರಘು ಅವರು ಊಟದ ವಿಚಾರ ತೆಗೆದಿರೋದು ಗಿಲ್ಲಿ ನಟನಿಗೆ ಸ್ವಲ್ಪ ಸಿಟ್ಟನ್ನು ತರಿಸಿದೆ. ಹೀಗಾಗಿ ಇನ್ನೊಂದಿಷ್ಟು ಜಗಳ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ವಿಚಾರಕ್ಕೆ ಚರ್ಚೆ ಆಗ್ತಿದೆ. ಊಟದ ವಿಚಾರ ಯಾಕೆ ಮಾತಾಡಬೇಕು ಅಂತ ಹೇಳಲಾಗ್ತಿದೆ. ರಘು ಅಣ್ಣ ಅಂದರೆ ಗಿಲ್ಲಿಗೆ ತುಂಬ ಇಷ್ಟ ಎಂದು ಗಿಲ್ಲಿ ನಟ ಹೇಳ್ಕೊಂಡಿದ್ರು. ಯಾವಾಗ ನೋಡಿದರೂ ಅವರ ಜೊತೆ ರಘು ಇರ್ತಿದ್ರು. ರಘು ಮೇಲೆ ಬಿದ್ದು ಹೊರಳಾಡ್ತಿದ್ರು. ಟಾಸ್ಕ್ ಬಂದಾಗ ಕೂಡ ರಘು ಅವರನ್ನು ಸಿಕ್ಕಾಪಟ್ಟೆ ಗೋಳು ಹುಯ್ಕೋತಾ ಇದ್ರು. ಈಗ ಇವರ ಮಧ್ಯೆ ಜಗಳ ಬಂದಿರೋದು ಜಾಸ್ತಿ ದಿನ ಇರೋದಿಲ್ಲ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಗಿಲ್ಲಿ ನಟ ಮತ್ತು ರಘು ಅವರ ಜಗಳದ ಬಗ್ಗೆ ನಿಮಗೆ ಏನಂತ ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವರ ಜಗಳ ಆದಷ್ಟು ಬೇಗ ಕಡಿಮೆ ಆಗಿ ಇವರಿಬ್ಬರು ಮತ್ತೆ ಮೊದಲಿನ ಥರ ಇರೋ ಹಾಗಾಗಲಿ ಅಂತ ಹೇಳ್ಕೊಳ್ಳೋಣ. ಮತ್ತು ಈ ಸೀಸನಲ್ಲಿ ನಿಮಗೆ ಯಾರು ಇಷ್ಟ, ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.